ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನು ಒಪ್ಪಿಸುತ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನನ್ನು ಸಂಪೂರ್ಣ ನಿನ್ನ ವಶದಲ್ಲಿಟ್ಟು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಶದಲ್ಲಿ ನನ್ನನ್ನೇ ಒಪ್ಪಿಸುತ್ತೇನೆ. ಕೊನೆಯ ತನಕ ನನಗೆ ಸಹಾಯ ಮಾಡು. ನನ್ನನ್ನು ನಡೆಸೆಂದು ಬಿಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು ಇದಕ್ಕೆ ಸಂಬಂಧಪಟ್ಟು ಧ್ಯಾನಿಸ್ತಾ ಬಂದಿದ್ದೇವೆ. ಕ್ರಿಸ್ತನೇ ನಿಜವಾದ ದ್ರಾಕ್ಷ ಬಳ್ಳಿ. ಇದನ್ನು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 1-6 ವಾಕ್ಯದ ಧ್ಯಾನದಲ್ಲಿ ನಾವು ನೋಡಿದೆವು. ಅದರ ಮುಂದುವರೆದ ಭಾಗವಾಗಿ ನೋಡೋಣ. ಆದರೆ ಮೊದಲು ನಾವು ಆ ವಾಕ್ಯಗಳನ್ನು ಮತ್ತೊಂದು ಸಾರಿ ನೋಡೋಣ. 15ನೇ ಅಧ್ಯಾಯ 1-6. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆಯ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದಿಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಆತನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಈ ವಾಕ್ಯಗಳ ಆಧಾರದಲ್ಲಿ ನಾವು ಅನೇಕ ಸಂಗತಿಗಳನ್ನು ಧ್ಯಾನಿಸಿದೆವು. ಈಗ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಇಲ್ಲಿ ಯೇಸು ಹೇಳೋದು, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಈಗ ಯೇಸು ನಿಜವಾದ ದ್ರಾಕ್ಷೆ ಬಳ್ಳಿ ಅಂತ ಹೇಳುವಾಗ ಇದಕ್ಕೆ ಅನೇಕ ಸೇವಕರು ಬೇರೆ ಬೇರೆ ರೀತಿಯಾಗಿ ಇದನ್ನು ವಿವರಿಸುತ್ತಾರೆ. ಯಾಕೆಂದರೆ ಒಂದು ಬಳ್ಳಿಯು ಅದರ ಕೊಂಬೆಗಳಿಗೆ ಆಹಾರ ಒದಗಿಸಿ ಕೊಡುವ ಒಂದು ಹೋಲಿಕೆಯನ್ನು ಮಾಡಲಾಗ್ತದೆ. ಆ ಬಳ್ಳಿಯಲ್ಲಿ ಇಲ್ಲದಿದ್ದರೆ ಕೊಂಬೆಗಳು ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಹಳ ಅಗತ್ಯವಾದ ಒಂದು ಚಿಂತನೆ ಅಂದರೆ ಅದು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು. ಅನೇಕ ಇದರ ವಿಷಯದಲ್ಲಿ ಹೇಳಲಾಗಿದೆ. ಬಳ್ಳಿಯು ಗಟ್ಟಿಯಾಗಿ ಆ ಕೊಂಬೆಗಳಿಗೆ ಬಲ ಕೊಡುವುದಾಗಿದೆ. ಹೀಗೆ ಅನೇಕ ರೀತಿಯಾಗಿ ನಾನಾ ರೀತಿಯ ಉದಾಹರಣೆ ಅಥವಾ ವಿವರಗಳನ್ನು ಕೊಡಲಾಗ್ತದೆ. ಆದರೆ ಅದು ಎಲ್ಲವನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ಅದರಲ್ಲಿ ಏನು ಇದಿಲ್ಲ. ಆದರೆ ಬಹಳ ಅಗತ್ಯವಾಗಿ ಇಲ್ಲಿ ನಾವು ಒಂದು ಸಂಗತಿಯನ್ನು ತಿಳ್ಕೊಳ್ಬೇಕು. ಯೇಸು ಇಲ್ಲಿ ಬಹಳವಾಗಿ ಪ್ರಸ್ತಾವ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಅಂತ ಹೇಳಿ. ಈಗ ನಾನೇ ಅಂತ ಹೇಳುವಾಗ ಅಲ್ಲಿ ಇನ್ನೊಂದು ಬಳ್ಳಿ ಇತ್ತಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಈಗ ಇನ್ನೊಂದು ಬಳ್ಳಿಯ ವಿಷಯದಲ್ಲಿ ಪ್ರಸ್ತಾಪಿಸಲಾಗಿದೆ. ಅದನ್ನು ಇನ್ನೊಂದು ಬಳ್ಳಿಯ ವಿಷಯದಲ್ಲಿ ಬಹಳ ಅಗತ್ಯವಾಗಿ ಇಸ್ರೇಲ್ ಜನರನ್ನು ಬಳ್ಳಿಗೆ ಹೋಲಿಸಲಾಗಿದೆ. ಇದನ್ನು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಆದರೆ ಅದು ಕೆಟ್ಟು ಹೋದ ಬಳ್ಳಿ ಆಗಿತ್ತು. ದೇವರಿಗೆ ಮಹಿಮೆ ಆಗುವ ರೀತಿಯಲ್ಲಿ ರುಚಿಯಾದ ಹಣ್ಣು ಕೊಡುವ ಬಳ್ಳಿ ಆಗಿರಲಿಲ್ಲ. ಯಾಕೆಂದರೆ ಆ ಬಳ್ಳಿಯಲ್ಲಿ ನೆಲೆಗೊಳ್ಳುವುದಕ್ಕಿಂತ ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು ಬಹಳ ಅಗತ್ಯ ಅಂತ. ಇಸ್ರೇಲ್ ಜನರಲ್ಲಿ ಏನಾಗಿತ್ತಂದರೆ ಒಂದು ಅಹಂಭಾವ ಇತ್ತು ಅವರಲ್ಲಿ, ಒಂದು ಹೆಚ್ಚಳಮೆ. ನಾವು ದೇವರಿಂದ ಆರಿಸಲ್ಪಟ್ಟವರು, ನಾವು ಮಾತ್ರ ಪರಲೋಕದ ಬಾಧ್ಯಸ್ಥರು. ಇದೇ ರೀತಿಯಾಗಿ ಅವರು ಲೌಕಿಕ ರೀತಿಯಾಗಿ ಈ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಅವರು ಪರಲೋಕದ ಭಾಗ್ಯವನ್ನು ಹೊಂದುತ್ತಾರೆ ಭ್ರಮೆಯಿಂದಲೇ ಅವರು ಬಿದ್ದು ಹೋದರು. ಅದಕ್ಕಾಗಿ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಅವರು ತಮ್ಮ ಸ್ವಂತ ಬಲದಿಂದ ರಕ್ಷಣೆಯನ್ನು ಸಾಧಿಸಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿ
ಅವರು ಕ್ರಿಸ್ತನೆಂಬ ಬಂಡೆ ಕಲ್ಲಿಗೆ ಎಡವಿ ಬಿದ್ದರಂತ ಹೇಳಿ. ಕ್ರಿಸ್ತನ ಮೇಲೆ ಅವರು ನಂಬಿಕೆ ಇಡಲಿಲ್ಲ. ಅವರು ಅದೇ ರೀತಿಯ ತಮ್ಮ ಆತ್ಮಿಕ ಧಾರ್ಮಿಕ ಆಚರಣೆಗಳನ್ನು ಮೂಲಕ ಆ ಹಬ್ಬಗಳ ಆಚರಣೆ, ಉಪವಾಸ, ವಾರಕ್ಕೆ 2 ವಾರ್ತಿ ಉಪವಾಸ, 10ರಲ್ಲಿ ದಶಮಾಂಶ ಕೊಡುವುದು, ದೇವಾಲಯಕ್ಕೆ ಕೊಡುವುದು, ಇದೇ ಸಂಗತಿಗಳಲ್ಲಿ ಅವರು ಮುಳುಗಿ ಹೋದರು. ಆ ರಕ್ಷಣೆಯ ತಾತ್ಪರ್ಯ ಅವರಿಗೆ ಅರ್ಥ ಆಗಲೇ ಇಲ್ಲ. ಈ ಧಾರ್ಮಿಕ ಆಚರಣೆಗಳಲ್ಲಿ ಅವರಿಗೆ ನಿಜವಾದ ರಕ್ಷಣೆಯ ಆಲೋಚನೆಗಳು ಅವರಿಗೆ ಅರ್ಥ ಆಗಲಿಲ್ಲ. ಇದೇ ರೀತಿಯಾಗಿ ಇವತ್ತು ನೋಡಿ ಅನೇಕ ಪಂಗಡಗಳು ಇವೆ. ಅವರಿಗೆ ಆ ಲೌಕಿಕ ಆಚರಣೆಗಳು, ಲೌಕಿಕ ಧಾರ್ಮಿಕ ಆಚರಣೆಗಳ ಮೇಲೆ ನಿಜವಾದ ದೇವರ ವಾಕ್ಯದ ಅರ್ಥ ಅವರಿಗೆ ಅರ್ಥ ಆಗಲಿಲ್ಲ. ಅದಕ್ಕಾಗಿ ಅನೇಕ ಜನರು ಇನ್ನೂ ಕೂಡ ನೋಡಿ, ಕಥೋಲಿಕ್ ಪಂಗಡದಲ್ಲಿ ಈಗ ಕೂಡ ಅವರೇನು ಧಾರ್ಮಿಕ ಕಾರ್ಯ ಮಾಡಿದಾಗ ಆ 40 ದಿವಸ ಉಪವಾಸ ಮಾಡೋದು, ಅದು ಆ ಸಮಯದಲ್ಲಿ ಮಾಂಸ ತಿನ್ನದೇ ಇರುವುದು, ಈ ಎಲ್ಲ ಲೌಕಿಕ ಆಲೋಚನೆಗಳಲ್ಲಿ ಇರುವುದರಿಂದ ಅವರಿಗೆ ನಿಜವಾದ ದೇವರ ವಾಕ್ಯದ ಒಂದು ತಾತ್ಪರ್ಯವನ್ನು ಅವರು ಅರ್ಥ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಮ್ಮಲ್ಲಿ ಕೂಡ ವಿಶ್ವಾಸಿಗಳು ಕೂಡ ತುಂಬ ಇದ್ದಾರೆ ಇವತ್ತು. ಇದೇ ರೀತಿಯಾಗಿ ಆ ಚರ್ಚ್ಗಳಲ್ಲಿ ಅಟೆಂಡ್ ಆಗೋದು. ಚರ್ಚೆ ಭಾಳ ಅವರಿಗೆ ಇಂಪಾರ್ಟೆಂಟ್, ಸೇವಕರೇ ಇಂಪಾರ್ಟೆಂಟ್, ಕ್ರಿಸ್ತನಲ್ಲ. ಅದಕ್ಕಾಗಿ ಇಲ್ಲಿ ಯೇಸು ಪ್ರಸ್ತಾಪಿಸುವುದು, ನಾನೇ ನಿಜವಾದ ಬಳ್ಳಿ. ಅಂದರೆ ನಾವು ಎಲ್ಲಿಯೇ ಸಭೆಗೆ ಹೋಗಲಿ, ಯಾವ ಸೇವಕರದ್ದು ಕೇಳಲಿ, ಪ್ರತಿಯೊಂದು ಸಭೆ ಮತ್ತು ಪ್ರತಿಯೊಂದು ಸೇವಕರ ಮೊದಲ ಆದ್ಯತೆ ಏನಾಗಬೇಕಂದ್ರೆ ಸಭೆಗೆ ಬಂದ ವಿಶ್ವಾಸಿಗಳನ್ನು ಕ್ರಿಸ್ತನಲ್ಲಿ ಗಟ್ಟಿಯಾಗಿರಿಸೋದು, ತಮ್ಮ ಚರ್ಚಲ್ಲಿ ಗಟ್ಟಿಯಾಗಿರಿಸೋದಲ್ಲ. ಅದಕ್ಕಾಗಿ ಇವತ್ತು ಅನೇಕ ಜನರಿಗೆ ಏನಾಗ್ತದೆ ಅಂದರೆ, ನೀವು ಸರಿಯಾದ ವಾಕ್ಯ ಕೊಟ್ಟರೆ ಈ ಲೌಕಿಕ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಮುಳುಗಿದ್ದವರಿಗೆ ವಾಕ್ಯದ ಆ ಗೂಢಾರ್ಥ ತಿಳಿಯುವುದೇ ಇಲ್ಲ. ಯಾಕೆಂದರೆ ಈ ಧಾರ್ಮಿಕ ಆಚರಣೆಗಳು ಅವರ ಮನಸ್ಸನ್ನು ಮಂಕು ಮಾಡ್ತವೆ. ಅವರು ಏನು ಯೋಚಿಸ್ತಾರೆ, ಭಾನುವಾರ ಹೋಗ್ತಾರೆ, ಅಲ್ಲಿ ಒಳ್ಳೆಯ ಮ್ಯೂಸಿಕ್ ಹಾಡುಗಳಂತ ಹೇಳುವಾಗ ಆ ಭಾವ ಉದ್ವೇಗ ಆಗ್ತದೆ. ಅವರು ಏನು ಯೋಚಿಸ್ತಾರೆ, ಪವಿತ್ರ ಆತ್ಮನ ಪ್ರಸನ್ನತೆ ಅಂತ ಹೇಳಿ. ಪ್ರತಿಯೊಬ್ಬರಿಗೆ ನೀವು ಮ್ಯೂಸಿಕ್ ಒಂದು ನೋಡಿದರೆ, ಸಿನಿಮಾಕ್ಕೆ ಹೋದಾಗ ಅಲ್ಲಿ ಒಳ್ಳೆಯ ಹಾಡಾಗುವಾಗ ಹೇಗೆ ನಾವು ನಮ್ಮ ಭಾವ ಏನು ಅದು ಇಮೋಷನಲ್ ಅಂತ ಹೇಳ್ತೇವೆ, ಭಾವೋದ್ವೇಗ ನಮ್ಮದು, ಅದು ಒಂದು ಶಾರೀರಿಕ ಕ್ರಿಯೆ. ಅದನ್ನೇ ಧಾರ್ಮಿಕ ಸಂಗತಿಗಳಿಗೆ ಹೋಲಿಸಿ ಒಳ್ಳೆಯ ಹಾಡುಗಳು, ಮ್ಯೂಸಿಕ್ ಎಲ್ಲ ಕೇಳುವಾಗ ಒಳ್ಳೆಯ ಒಂದು ಇಮೋಷನಲ್ ಆಗಿ ಭಾವ ಉದ್ವೇಗಗೊಳ್ತಾರೆ ಜನ, ಮತ್ತು ಅದರಲ್ಲಿ ಮುಳುಗಿರ್ತಾರೆ. ಅವರಿಗೆ ನಿಜವಾದ ವಾಕ್ಯಗಳು ಅವರು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ, ಅರ್ಥ ಮಾಡುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಮತ್ತು ನೀವು ಅಂಥ ಜನರಿಗೆ ವಾಕ್ಯಗಳನ್ನು ಸಾರಿ ಎಷ್ಟು ಹೇಳಿದರೂ ಕೂಡ ಅವರಿಗೆ ಸರಿ ಬೀಳುವುದಿಲ್ಲ, ಅವರು ಅರ್ಥ ಮಾಡೋ ಪರಿಸ್ಥಿತಿಯಲ್ಲಿ ಅವರಿಗೆ ಒಳ್ಳೆಯದಾಗೋದಿಲ್ಲ. ಅದಕ್ಕಾಗಿ ಪೌಲನು 2000 ವರ್ಷದ ಮೊದಲೇ ಹೇಳಿದ್ದಾನೆ, ಕೊನೆಯ ದಿವಸಗಳಲ್ಲಿ ಜನರು, ತಿಮೋಥೆಯನಿಗೆ ಹೇಳ್ತಾನೆ, ಜನರು ತೀಟೆ ಕಿವಿಯುಳ್ಳವರಾಗಿ ತಮಗೆ ಬೇಕಾದ ಬೋಧಕರನ್ನು ಇಟ್ಟು ಬಿಡ್ತಾರೆ. ಅವರಿಗೆ ಅನುಕೂಲ ಎಲ್ಲಿ? ಅವರ ಮನಸ್ಸಿನ ಭಾವಕ್ಕೆ ಅನುಕೂಲ ಆಗುವ ಬೋಧನೆ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತಾರೆ. ಅವರಿಗೆ ನೀವು ನಿಜವಾಗಿ ಅವರನ್ನು ತಿದ್ದುವ ವಾಕ್ಯಗಳ ಮೂಲಕ ನೀವು ಅವರನ್ನು ತಿದ್ದಿದರೆ ಅದು ಅವರಿಗೆ ನೋವಾಗ್ತದೆ, ಅದು ಬೇಡ ಅವರಿಗೆ. ಅದಕ್ಕಾಗಿ ಅಂಥ ಸಭೆಗಳಿಗೆ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ಯೇಸು ಪ್ರಸ್ತಾಪಿಸುವುದು ಏನೆಂದರೆ, ನಾನೇ ನಿಜವಾದ ಬಳ್ಳಿ. ಯಾಕೆ? ಇಸ್ರಾಯೇಲರು ಅವರೇ ತಾವೇ ದೇವರಿಂದ ಆರಿಸಿಕೊಂಡವರು, ತಮ್ಮಲ್ಲಿ ನೆಲೆಗೊಂಡವರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ. ತಮ್ಮ ಆಚಾರ ವಿಚಾರಗಳಲ್ಲಿ, ಧಾರ್ಮಿಕ ಆಚಾರ ವಿಚಾರಗಳನ್ನು ನಡೆಸುವವರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ ಎಂಬ ಆ ಭ್ರಮೆಯಲ್ಲಿ ಇದ್ದದ್ದರಿಂದ ಕ್ರಿಸ್ತನು ಅದನ್ನು ಒತ್ತಿ ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಾವು. ಅದನ್ನು ನಾವು ಯೆಶಾಯನ ಪ್ರವಾದನೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇಸ್ರಾಯೇಲನ್ನು ದ್ರಾಕ್ಷೆ ಬಳ್ಳಿಗೆ ಹೋಲಿಸಲಾಗಿದೆ, ದ್ರಾಕ್ಷೆ ತೋಟಕ್ಕೆ ಹೋಲಿಸಲಾಗಿದೆ. ಅಲ್ಲಿ ದೇವರು ಏನು ಹೇಳ್ತಾನೆ, ನಾನು ಗುಡ್ಡಗಳಲ್ಲಿ ಎಲ್ಲ ಕಲ್ಲುಗಳನ್ನು ತೆಗೆದು ಹೊಲವನ್ನು ಸಿದ್ಧ ಮಾಡಿ
ಅಲ್ಲಿ ಒಳ್ಳೆಯ ಜಾತಿಯ ಬೀಜವನ್ನು ಬಿತ್ತಿ ಆ ಹೊಲಕ್ಕೆ ಬೇಲಿಯನ್ನು ಹಾಕಿ, ಅಂದರೆ ಏನು, ಕಾಡು ಮೃಗಗಳು ಬಂದು ಆ ಹೊಲವನ್ನು ಹಾಳು ಮಾಡದಂತೆ ದೇವರು ಇದಕ್ಕೆ ಯೋಬನ ಪುಸ್ತಕದ, ನಾನು ಇದನ್ನು ಅನೇಕ ಸಾರಿ ಪ್ರಸ್ತಾಪಿಸಿದ್ದೇನೆ, ಯೋಬನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಸೈತಾನನು ನೀನು ಅವನ ಕುಟುಂಬಕ್ಕೂ ಅವನ ಸ್ವಾಸ್ಥ್ಯಕ್ಕೂ ಬೇಲಿ ಹಾಕಿದ್ದೀಯಲ್ಲ. ದೇವರು ಒಂದು ಕುಟುಂಬವನ್ನು ಆರಿಸಿಕೊಂಡ ಮೇಲೆ ಆ ಕುಟುಂಬದ ಸುತ್ತಲೂ ಬೇಲಿ ಹಾಕ್ತಾನೆ. ಸೈತಾನನಿಗೆ ಅಷ್ಟು ಸುಲಭವಾಗಿ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ಬೇಲಿ ತೆಗೆಯಲ್ಪಡ್ತದೆ, ಯಾವಾಗ ಹುಳಿ ನೋಡಿ, ಅದು ಏಷ್ಯಾನ ಪ್ರವಾದನೆಯಲ್ಲಿ ಇಸ್ರೇಲ್ ವಿಷಯದಲ್ಲಿ ಪ್ರಸ್ತಾಪಿಸುವಾಗ ಅಲ್ಲಿ ಬರೆದಿದೆ, ದೇವರು ಇಸ್ರೇಲರ ಮೂಲಕ ಒಳ್ಳೆಯ ದ್ರಾಕ್ಷಿ ಹಣ್ಣನ್ನು ಬಯಸಿದರು. ಆ ಮೂಲಕ ದೇವರು, ಅಂದರೆ ಏನು, ದೇವರು ಇಸ್ರೇಲರ ಒಂದು ಸಾಕ್ಷಿಯ ಮೂಲಕ ಅವರಲ್ಲಿರುವ ಒಳ್ಳೆತನ, ಅವರು ಮಾಡುವ ಒಳ್ಳೆಯ ಕಾರ್ಯಗಳು, ಅವರು ಮಾಡುವ ಸೇವೆ, ಅವರು ಬಡವರಿಗೆ ಕೊಡುವ ಈ ಎಲ್ಲ ಕಾರ್ಯಗಳ ಮೂಲಕ ಜನ ದೇವರ ಬಳಿಗೆ ಆಕರ್ಷಿತವಾಗುವಂಥ ಒಂದು ಒಳ್ಳೆಯ ಫಲವನ್ನು ದೇವರು ಇಸ್ರಾಯೇಲರಿಂದ ಬಯಸಿದರು. ಆದರೆ ಆ ಜನಾಂಗ ಕೆಟ್ಟು ಹೋಯಿತು. ಅತಿ ಹೆಚ್ಚು ವಿಗ್ರಹಾರಾಧನೆ ನೋಡಿದರೆ ಇಸ್ರಾಯೇಲರಲ್ಲಿ ವಿಗ್ರಹಾರಾಧನೆಗೋಸ್ಕರ ಸತ್ತು ಹೋದವರು ಇಸ್ರಾಯೇಲ್ ಜನರು. ಅವರು ಮಾಡದಂಥ ಪಾಪ ಇಲ್ಲ. ಇಷ್ಟು ದೇವರು ಇಸ್ರಾಯೇಲರ ವಿಷಯದಲ್ಲಿ ಮಾಡಿದ ಅದ್ಭುತಗಳು ನೋಡಿ, ನೀವು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಾಗ ಓದಿ, ಎಂಥ ಅದ್ಭುತಗಳು ಮಾಡಿದ್ದಾರೆ. ದೇವರಿನ್ನು ಏನು ಮಾಡಬೇಕಿತ್ತು, ಅಷ್ಟು ಮಾಡಿದರೂ ಕೂಡ ತಾನು ತನ್ನ ಪ್ರಜೆಯೆಂದು ಆರಿಸಿಕೊಂಡದ್ದರಿಂದ ಅವರು ದೇವರಿಗೆ ಮೆಚ್ಚುಗೆ ಆಗುವ ಫಲ ಕೊಡುವ ಬಳ್ಳಿಗಳಾಗಲಿಲ್ಲ. ಅದಕ್ಕಾಗಿ ಅಲ್ಲಿ ದೇವರು ಏನು ಹೇಳ್ತಾನೆ, ಈಗ ನನ್ನ ನ್ಯಾಯವನ್ನು ಕೇಳಿ. ನೀವು ಓದಿ, ಅದು ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ ಅದು. ದೇವರು ಹೇಗೆ ನಮ್ಮನ್ನು ಕುಟುಂಬವನ್ನು ಕಾಪಾಡ್ತಾರೆ, ದೇವರು ಹೇಗೆ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡ್ತಾರೆ. ಯಾವಾಗ ಆ ಬೇಲಿಯನ್ನು ದೇವರು ತೆಗೆದು ಬಿಡುತ್ತಾರೆ, ಆ ಮೂಲಕ ಸೈತಾನನು ನಮ್ಮ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗಲಿಕ್ಕೆ ಯಾಕೆ ಕಾರಣ ಆಗ್ತದೆ, ಇದನ್ನೆಲ್ಲ ನಾವು ತಿಳ್ಕೊಂಡಾಗಲೇ ನಮಗೆ ತಿಳಿಯುತ್ತದೆ. ಅದನ್ನು ಓದಿ, ಏಷ್ಯಾನ ಪ್ರವಾದನೆ 5ನೇ ಅಧ್ಯಾಯದಲ್ಲಿ ನೀವು ಬಹಳ ಅಲ್ಲಿ ಅರ್ಥ ಗರ್ಭಿತವಾಗಿ ಅದನ್ನು ಧ್ಯಾನ ಮಾಡಿ ತಿಳಿಯುತ್ತದೆ. ದೇವರು ನಮ್ಮನ್ನು ಕಾಪಾಡೋ ದೇವರಾದರೆ ಹುಳಿ ದ್ರಾಕ್ಷಿ ಕೊಟ್ಟದ್ದು ನಮ್ಮ ನಡೆನುಡಿಗಳಿಂದ ಒಂದು ವೇಳೆ ದೇವರಿಗೆ ನೋವುಂಟಾದರೆ, ಅಂದರೆ ಏನು, ಇವರು ಪ್ರಾರ್ಥನೆ ಮಾಡುವವರು, ಇವರು ಹೀಗೆ ಮಾಡುವುದಾ ಅಂತ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ನಿಮ್ಮಿಂದಾಗಿ ಅನ್ಯರ ಬಾಯಲ್ಲಿ ದೇವರಿಗೆ ದೂಷಣೆ ಉಂಟಾಗಿದೆ ಅಂತ. ಭಾಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಇಸ್ರಾಯೇಲರೆಂಬ ಒಂದು ಕೆಟ್ಟು ಹೋದ ಕೆಟ್ಟ ಬಳ್ಳಿಯಾಗಿತ್ತು. ಆದರೆ ಯೇಸು ಇಲ್ಲಿ ಏನು ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. ಅದು ನೋಡಿ 80ನೇ ಕೀರ್ತನೆಯಲ್ಲಿ, ಅಲ್ಲಿ ಆ ಕೀರ್ತನೆಯಲ್ಲಿ ಭಾಳ ಅದ್ಭುತವಾಗಿ ಅದನ್ನು ವಿವರಿಸಲಾಗಿದೆ. 5ರಿಂದ 20 ತನಕ ನೋಡಿ, ಕೀರ್ತನೆ 80 ಇಸ್ರಾಯೇಲ್ ಬಳ್ಳಿಯ ವಿಷಯದಲ್ಲಿ ಅಲ್ಲಿ ಪ್ರಸ್ತಾಪಿಸಲಾಗಿದೆ. ನೀನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷಲತೆಯನ್ನು ತಂದು ಜನಾಂಗಗಳನ್ನು ಹೊರಗೆ ಹಾಕಿ ಅದನ್ನು ನೆಟ್ಟಿ, ಎಲ್ಲಿ ಇಸ್ರಾಯೇಲನ್ನು ಕಾನಾನ್ ದೇಶದಿಂದ ತಂದದ್ದು ನೋಡಿ, ಐಗುಪ್ತ ದೇಶದಿಂದ ತಂದು ಕಾನಾನ್ ದೇಶದಲ್ಲಿ ನೆಲೆಗೊಳಿಸಿದ್ದು. ಅಲ್ಲಿಯ ಜನಾಂಗವನ್ನು, ಅಲ್ಲಿಯ ಜನರನ್ನು ಹೊರಗೆ ಹಾಕಿ ಅದಕ್ಕೋಸ್ಕರ ನೆಲವನ್ನು ಹಸನು ಮಾಡಿದ ಮೇಲೆ ಅದು ಬೇರು ಬಿಟ್ಟು ದೇಶದಲ್ಲೆಲ್ಲ ಹಬ್ಬಿಕೊಂಡಿತು. ಆದರೆ ನೆರಳಿನಿಂದ ಗುಡ್ಡಗಳೆಲ್ಲ ಕವಿಯಲ್ಪಟ್ಟವು. ಅದರ ಕುಡಿಗಳು ದೇವದಾರು ವೃಕ್ಷಗಳ ಮೇಲೆ ಹಬ್ಬಿ ಅವುಗಳನ್ನು ಮುಚ್ಚಿಬಿಟ್ಟವು. ಆದರೆ ಕೊಂಬೆಗಳು ಸಮುದ್ರವರೆಗೂ, ಅದರ ಕೊಂಬೆಗಳು ಸಮುದ್ರವರೆಗೂ, ಅದರ ರೆಂಬೆಗಳು ಮಹಾನದಿಯವರೆಗೂ ಹರಡಿಕೊಂಡವು. ನೋಡಿ, ಇಸ್ರಾಯೇಲ್ ಜನರ ವೈಭವದ ವಿಷಯದಲ್ಲಿ ಬರ್ತಾನೆ ದ್ರಾಕ್ಷಿ ಬಳ್ಳಿಗೆ. ಆದರೆ ನೀನು ಅದರ ಬೇಲಿಯನ್ನೇಕೆ ಕಿತ್ತು ಹಾಕಿದಿ. ನೋಡಿ, ಅಷ್ಟು ವೈಭವದಿಂದ ಇಸ್ರಾಯೇಲರಿಗೆ ರಕ್ಷಣೆ ಕೊಟ್ಟ ದೇವರು ಮೊದಲು ತೆಗೆದದ್ದು ಬೇಲಿ. ಏಷ್ಯನ್ ನೋಡಿ, ಇಲ್ಲಿ ಕೀರ್ತನಗಾರನು ಏನು ಹೇಳ್ತಾನೆ, ಅದರ ಬೇಲಿಯನ್ನೇ ಹಾಕಿ ಕಿತ್ತು ಹಾಕಿದಿ. ದಾರಿಗಾರೆಲ್ಲರೂ ಅದನ್ನು ತೊರೆದು ಬಿಡುತ್ತಾರೆ. ಕಾಡು ಹಂದಿಯು ಅದನ್ನು ನಿರ್ಮೂಲ ಮಾಡುತ್ತದೆ. ಅರಣ್ಯ ಮೃಗಗಳು ಅದನ್ನು ತಿಂದು ಹಾಕುತ್ತವೆ. ಸೇನಾಧೀಶ್ವರನಾದ ದೇವರೇ, ಅಭಿಮುಖವಾಗಬೇಕು. ನೀನು ಪರಲೋಕದಿಂದ ಕಟಾಕ್ಷಿಸಿ ಈ ದ್ರಾಕ್ಷಲತೆಯನ್ನು ಪರಾಂಬರಿಸು. ನಿನ್ನ ಬಲಗೈ ನೆಟ್ಟು
ಸಾಕಿ ಬೆಳೆಸಿದ ಸಸಿಯನ್ನು ಕಾಪಾಡು. ಅದು ಕಡಿದು ಬೆಂಕಿಯಿಂದ ಸುಡಲ್ಪಟ್ಟಿದೆ. ಆದರೆ ಅವರು ನಿನ್ನ ಬಾಯಿ ಗದರಿಕೆಯಿಂದ ನಾಶವಾಗುತ್ತಾರೆ. ನಿನ್ನ ಬಲಗೈ ಉದ್ಧರಿಸಿದ ಪುರುಷನು ನೀನು ನಿನಗೋಸ್ಕರ ಸಾಕಿ ಬೆಳೆಸಿದ ನರಪುತ್ರನು ಆಗಿರುವವನನ್ನು ಹಸ್ತದಿಂದ ಹಿಡಿದಿರು. ಆಗ ನಾವು ನಿನ್ನಿಂದ ಅಗಲುವುದಿಲ್ಲ. ನಿನ್ನ ಹೆಸರನ್ನು ಹೇಳಿಕೊಂಡು ಆರಾಧಿಸುವಂತೆ ನಮ್ಮನ್ನು ಚೈತನ್ಯಗೊಳಿಸು. ನೋಡಿ, ಇಲ್ಲಿ ಕೀರ್ತನೆಗಾರರು ಎಲ್ಲ ನೀನು ಸಾಕಿದಿ, ಅವು ಹರಡಿಕೊಂಡಿದ್ದಾಗ ಬೇಲಿಯನ್ನೇ ಯಾಕೆ ತೆಗೆದಿ. ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ನೋಡಬೇಕು. ನಮ್ಮ ಕುಟುಂಬಗಳಲ್ಲಿ ಸಮಸ್ಯೆ ಉಂಟಾದಾಗ ಯಾಕೆ ದೇವರು ನಮ್ಮ ಕುಟುಂಬದ ಸುತ್ತ ಹಾಕಿದ ಬೇಲಿಯನ್ನು ತೆಗೆದು ಬಿಟ್ಟಿದ್ದಾರೆ ಅಂತ ಹೇಳಿ ಮೊದಲು ನಾವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ತಿಳಿಯಬೇಕು. ಯಾಕೆ ದೇವರು ಬೇಲಿಯನ್ನು ತೆಗೆದು ಬಿಟ್ಟಿದ್ದಾರೆ? ಯಾಕೆ ಸೈತಾನ ನಮ್ಮ ಕುಟುಂಬದ ಮೇಲೆ ಅಷ್ಟು ಆಕ್ರಮಣವನ್ನು ಮಾಡುತ್ತಾನೆ? ಯಾಕೆ ದೇವರು ನಮ್ಮನ್ನು ಕಾಪಾಡೋದಿಲ್ಲ? ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಯಾವ ರೀತಿಯಾಗಿ ನಾವು ದೇವರಿಗೆ ಹುಳಿ ದ್ರಾಕ್ಷಿ ಆಗಿದ್ದೇವೆ ಇದನ್ನು ತಿಳ್ಕೊಳ್ಳು. ಅದಕ್ಕಾಗಿ ಇಲ್ಲಿ ಯೇಸು ಏನು ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. ನೋಡಿ, ಇಸ್ರಾಯೇಲ್ ಜನರು ದೇವರಿಂದ ಆರಿಸಿಕೊಂಡವರು. ಅವರು ದೇವರನ್ನು ಬಿಟ್ಟು ತಾವೇ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಭ್ರಮೆಯಲ್ಲಿ ಬಿದ್ದು ಹೋದರು. ಇವತ್ತು ಅನೇಕ ವಿಶ್ವಾಸಿಗಳು ಕೂಡ ಹಾಗೆ ಆಗಿದ್ದಾರೆ. ಒಂದು ಸಭೆ ಸೇವಕರ ಮೇಲೆ ಅವಲಂಬಿತರಾಗ್ತಾರೆ. ಅವರು ಹೇಳಿದ್ದೇ ವೇದವಾಕ್ಯವೆಂದು ನಡೆಯುತ್ತಾರೆ. ಅವರು ಮಾಡಿಕೊಂಡ ಆಚಾರ ವಿಚಾರಗಳಲ್ಲೇ ಅದಕ್ಕಾಗಿ ಅನೇಕ ಸಭೆಗಳಲ್ಲಿ ಜನರು ಹೊರಳಾಡುವುದು, ಬೀಳುವುದು, ನಲಿಯುವುದು ಇದೆಲ್ಲ ದೇವರ ವಾಕ್ಯದಲ್ಲಿ ಇದ್ದ ಸಂಗತಿಗಳಲ್ಲ. ಸ್ವಲ್ಪ ದೇವರ ವಾಕ್ಯ ಧ್ಯಾನಿಸಿ ನೋಡಬೇಕು ನಾವು. ಸುಮ್ಮನೆ ಎಲ್ಲಿ ಮಾಡಿದ್ದು ದೊಡ್ಡ ಸಭೆ, ಆ ದೊಡ್ಡ ಸೇವಕರು ಅವರು ಹಾಗೆ ಹೇಳಿದರು. ನೀವು ಅವರಿಗೆ ವಾಕ್ಯದಲ್ಲಿ ಅದು ಸರಿಯಿಲ್ಲ ಅಂತ ಹೇಳಿದರೆ ಅವರು ಒಪ್ಪಿಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವರು ಯಾವುದೇ ವಾಕ್ಯಗಳನ್ನು ತಂದು ತಮ್ಮ ವಾದವನ್ನೇ ಮಂಡಿಸ್ತಾರೆ. ಯಾಕೆಂದರೆ ಅವರ ಮನಸ್ಥಿತಿ ಈ ಸಂಗತಿಗಳ ಮೇಲೆ ಬಲಗೊಂಡಿದೆ. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನಾವು ಕ್ರಿಸ್ತನ ಮೇಲೆ ನೆಲೆಗೊಂಡಿಲ್ಲ. ಕ್ರಿಸ್ತನ ಮೇಲೆ ನೆಲೆಗೊಂಡಿದ್ದರೆ ದೇವರ ವಾಕ್ಯದಲ್ಲಿ ನೆಲೆಗೊಳ್ತಿದ್ದೆವು. ದೇವರ ವಾಕ್ಯದಲ್ಲಿ ಏನಿದೆ ಅದನ್ನು ಮಾತ್ರ ಮಾಡ್ತಿದ್ದೆವು, ವಾಕ್ಯಕ್ಕೆ ಬಿಟ್ಟು. ಅದಕ್ಕಾಗಿ ದೇವರ ವಾಕ್ಯನ ಯಾರು ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದಾರೆ ಅವರು ತಂದೆ ಮಗನಲ್ಲಿ ನೆಲೆಗೊಂಡಿದ್ದಾರೆ ಅಂತ ಹೇಳಿ ಯೋಹಾನನ ಮೊದಲನೇ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು ನಾವು. ಅದಕ್ಕಾಗಿ ವಾಕ್ಯದ ಧ್ಯಾನ ಅಷ್ಟು ಅಗತ್ಯ ನಮಗೆ. ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವವರಾಗಬೇಕು, ಬಿಟ್ಟು ನಾವು ಇನ್ನೊಂದು ಸಭೆಯಲ್ಲಿ ಸೇವಕರಲ್ಲಿ ನೆಲೆಗೊಳ್ಳುವವರಾಗಬಾರ್ದು. ಅದಕ್ಕಾಗಿ ಇಲ್ಲಿ ಇಸ್ರೇಲ್ ಆ ಸಮಯದಲ್ಲಿ ಅಂಥ ಪ್ರಬಲವಾದ ಯಹೂದ್ಯರ ಇಸ್ರೇಲರ ಆಚಾರ ವಿಚಾರಗಳು ನಡೀತಿದ್ದವು. ಯೇಸು ನಿಜವಾದ ರಕ್ಷಕನನ್ನು ಅವರು ಅಂಗೀಕರಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕಾಗಿ ಯೇಸು ಏನು ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿಯ ಬಳ್ಳಿ ಅಂತ ಹೇಳಿ ಅಲ್ಲಿ ಹೇಳ್ತಾನೆ. ನೋಡಿ, ನಾವು ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸುವೇ ದೇವದರ್ಶನ ಗುಡಾರ ಅಂತ ಹೇಳ್ತದೆ. ಪೌಲನು ರೋಮಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಹೇಳ್ತಾನೆ, ಏನು ಇಸ್ರಾಯೇಲ್ ಜನರ ವಿಷಯದಲ್ಲಿ ಅಲ್ಲಿ ಹೇಳ್ತಾನೆ. ಕೊಲೊಸ್ಸೆಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 7 ನೋಡಿ, ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳೋರಾಗಬೇಕು. ಬೇಕಾದರೆ ವಾಕ್ಯ ನೋಡಿ, ಅದನ್ನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯ ನೋಡಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ನೋಡಿ, ಆತನಲ್ಲಿ ಬೇರೂರಿಕೊಂಡು, ಯಾರಲ್ಲಿ? ಕ್ರಿಸ್ತನಲ್ಲಿ, ಸಭೆಯಲ್ಲಿ ಅಲ್ಲ. ನಾನು ಸಭೆ ಬೇಡ ಅಂತ ಹೇಳೋದಿಲ್ಲ, ಸೇವಕರು ಬೇಡ ಅಂತ ಹೇಳೋದಿಲ್ಲ. ಭಾಳ ಎಚ್ಚರಿಕೆ ತಿಳ್ಕೊಳ್ಬೇಕು. ನಾವು ಏನಾಗ್ತದೆ ನೋಡಿ, ಇದೆಲ್ಲ ನಮ್ಮ ಕೂಡ ಅನುಭವ. ನಾವು ಕೂಡ ನಿಮ್ಮ ಹಾಗೆ ತಪ್ಪಿ ಹೋಗಿವಿ. ಸಭೆಯೆಲ್ಲ ಸೇವಕರೇ ದೇವರಂತ ಯೋಚಿಸಿ ಎಲ್ಲ ಮಾಡಿಕೊಂಡು ತೀವಿಸಿಕೊಂಡೇವೆ. ಆದ್ದರಿಂದ ನಾವು ಗಟ್ಟಿಯಾಗಿ ಹೇಳ್ತೇವೆ, ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಸಭೆಯಲ್ಲಿ ಆಗುವ ಪ್ರತಿಯೊಂದು ಸಂಗತಿಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಭಾಳ ಅಗತ್ಯವಾಗಿ ಇದನ್ನು ತಿಳ್ಕೊಳ್ಬೇಕು. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಬೇಕು. ಆಗ ಮಾತ್ರ ನಾವು
ಫಲ ಕೊಡಲಿಕ್ಕೆ ಸಾಧ್ಯ ಅಂತ ದೇವರ ವಾಕ್ಯ ಹೇಳ್ತದೆ. ಕ್ರಿಸ್ತನಲ್ಲಿ ಸಭೆಯಲ್ಲಿ ಮತ್ತು ಸೇವಕರಲ್ಲಿ ನೆಲೆಗೊಂಡವರು ನಾವು ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸೇವಕನಾಗಲಿ ಯಾವುದೇ ಸಭೆ ಆಗಲಿ ಅವರು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಕ್ರಿಸ್ತನಲ್ಲಿ ನೆಲೆಗೊಳಿಸುವ ಕೆಲಸ ಮಾಡಬೇಕು ವಿನ ತಾವು ಹೇಳಿದಂತೆ ಮಾಡಬೇಕು, ತಮ್ಮದೇ ವಾದಗಳನ್ನು ಒಪ್ಪಿಕೊಳ್ಬೇಕು, ತಾವು ಹೇಳಿದ್ದೆವು ದೈವವಾಕ್ಯ ಯಾರು ಪ್ರಶ್ನೆ ಕೇಳಬಾರ್ದು, ತಾವು ಮಾಡೋದು ತಪ್ಪನ್ನು ಯಾರು ಮಾತಾಡಬಾರ್ದು. ಇಂಥ ಎಲ್ಲ ಸಂಗತಿಗಳನ್ನು ಇರುವುದಲ್ಲಿ ದೇವರ ಆತ್ಮನು ಕಾರ್ಯ ಮಾಡೋದಲ್ಲ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ 2ನೇ ಹಂತದಲ್ಲಿ ನಾವು ನೋಡಿದೆವು, ಯೇಸುವೆ ನಿಜವಾದ ದ್ರಾಕ್ಷೆ ಬಳ್ಳಿ. ಆದ್ದರಿಂದ ಅಲ್ಲಿ ಇಸ್ರಾಯೇಲ್ ಎಂಬ ಇನ್ನೊಂದು ಲೌಕಿಕ ರೀತಿಯ ಧಾರ್ಮಿಕ ಆಚರಣೆ ಮಾಡುವ ಒಂದು ದ್ರಾಕ್ಷೆ ಬಳ್ಳಿ, ಕೆಟ್ಟ ದ್ರಾಕ್ಷೆ ಬಳ್ಳಿ. ಇಲ್ಲಿ ಕ್ರಿಸ್ತನು ನಿಜವಾದ ದ್ರಾಕ್ಷೆ ಬಳ್ಳಿ. ಈಗ 3ನೇ ಹಂತಕ್ಕೆ ಬರುವಾಗ ಇಲ್ಲಿ ತೋಟಗಾರನು. ಈಗ ತೋಟಗಾರನು ಯಾರು? ದೇವರು ತೋಟಗಾರನಾಗಿದ್ದಾನೆ. ಎಲ್ಲ ಕಾರ್ಯಗಳು ನಡೆಸುವ ಆತನೇ. ಈಗ ಅವನು ಏನು ಮಾಡ್ತಾನೆ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ 2 ಕಾರ್ಯಗಳು ನಡೆಯುತ್ತವೆ. ಒಂದು, ಫಲ ಕೊಡದ ಕೊಂಬೆಗಳನ್ನು ಕಡಿದು ಹಾಕ್ತಾನೆ ಮತ್ತು ಅವು ಒಣಗಿ ಹೋಗ್ತವೆ ಮತ್ತು ಅವು ಬೆಂಕಿಯಲ್ಲಿ ಹಾಕಲ್ಪಡ್ತವೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ಇದರ ವಿಷಯದಲ್ಲಿ ನಾವು ನೋಡಿದ್ದೇವೆ. ಇದನ್ನು ಯೇಸು ಮುಖ್ಯವಾಗಿ ಪ್ರಸ್ತಾಪಿಸುವುದು ಯೂದನ ವಿಷಯದಲ್ಲಿ ಮತ್ತು ಅನೇಕ ಸೇವಕರ ವಿಷಯದಲ್ಲಿ. ಯಾಕೆಂದರೆ ಮತ್ತೇನು ಸುವಾರ್ತೆಯಲ್ಲಿ ಪರ್ವತದ ಮೇಲಿನ ಪ್ರಸಂಗದಲ್ಲಿ ಯೇಸು ಹೇಳುವವನು ಪರಲೋಕಕ್ಕೆ ಹೋಗ್ತಾನಂತ ನೀವು ಯೋಚಿಸಬೇಡಿರಿ, ಆದರೆ ನನ್ನ ತಂದೆಯ ಚಿತ್ತಂತೆ ನಡ್ಕೊಳ್ಳುವವನು. ಆ ದಿನದಲ್ಲಿ ಅನೇಕರು ಹೇಳುವರು, ನಿನ್ನ ಹೆಸರಿನಲ್ಲಿ ನಾವು ಬೋಧಿಸಲಿಲ್ಲವೇ? ಯಾರ ವಿಷಯದಲ್ಲಿ ಇದೆಲ್ಲ ಪ್ರಸ್ತಾಪ? ಸೇವಕರ ವಿಷಯದಲ್ಲಿ. ಭಾಳ ಅದು ಕಡಿದು ಹಾಕಲ್ಪಟ್ಟ ಕೊಂಬೆಗಳು, ಅದಕ್ಕೆ ಪ್ರಸ್ತಾಪಿಸಲಾಗಿದೆ. ದೇವರು ಇಲ್ಲಿ ತೋಟಗಾರನಾಗಿದ್ದಾನೆ. ಇಲ್ಲಿ ಬಹಳ ಅಗತ್ಯವಾಗಿ 2 ಸಂಗತಿಗಳನ್ನು ನಾವು ನೋಡ್ತೇವೆ. ಒಂದು, ಕೊಂಬೆಗಳು, ಫಲ ಕೊಡದ ಕೊಂಬೆಗಳನ್ನು ಕಡಿದು ಹಾಕಲ್ಪಡೋದು, ಅದು ಕೂಡ ತೋಟಗಾರನೇ ಮಾಡೋದು. ಯಾಕೆಂದರೆ ಆ ಕೊಂಬೆಗಳು ಆ ಬಳ್ಳಿಯಲ್ಲಿ ಉಳ್ಕೊಂಡರೆ ಏನಾಗ್ತದೆ? ಆ ಬಳ್ಳಿಯ ರಸವನ್ನು ನಾವು ಹೀರಿಕೊಳ್ತವೆ. ಆಗ ಫಲ ಕೊಡುವ ಕೊಂಬೆಗಳಿಗೆ ಸರಿಯಾದ ಪೋಷಕಾಂಶಗಳು ಸಿಗುವುದಿಲ್ಲ. ಅದಕ್ಕಾಗಿ ಅದನ್ನು ಕತ್ತರಿಸಿ ಬಿಡ್ತಾನೆ. ದೇವರು ತಾನು ಬೆಳೆಸಿದ ಸಭೆಯಲ್ಲಿ ಅವರನ್ನು ಇಟ್ಟು ಬಿಡುವುದಿಲ್ಲ. ನಿಜವಾದ ದೇವರ ಸಭೆಯಲ್ಲಿ ಇರುವವರು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿರ್ತಾರೆ. ಈ ಎಲ್ಲ ಸುಳ್ಳು ಬೋಧನೆಗಳ ಮೂಲಕ, ಲೌಕಿಕ ಆಚಾರ ವಿಚಾರಗಳ ಮೂಲಕ ಬೀಳುವುದು, ಹೊರಳಾಡುವುದು, ಎಂಥ ಸಂಗತಿಗಳು ಇವತ್ತು ಸಭೆಯಲ್ಲಿ ನಡೀತವೆ ನೋಡಿ. ಎಂಥ ಭಾಷೆಗಳು. ಇದೆಲ್ಲ ಯಾವ ದೇವರ ವಾಕ್ಯಕ್ಕೆ ಸಂಬಂಧಪಡದ ಈ ಎಲ್ಲ ಆಚಾರ ವಿಚಾರಗಳಲ್ಲಿ ಇರುವ ಜನರು ಈ ಎಲ್ಲ ಸಂಗತಿಗಳು ಇವರು ಕ್ರಿಸ್ತನಲ್ಲಿ ನೆಲೆಗೊಂಡವರಲ್ಲ ಅಂಥವ್ರನ್ನು ಕಡಿದು ಬಿಸಾಡಲ್ಪಡ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕೆಂದರೆ ಇರುವ ಕೊಂಬೆಗಳು ಹೆಚ್ಚು ಫಲ ಕೊಡುವ ಹಾಗೆ ನೋಡಿ. 2ನೇ ಕೆಲಸ ಆತನು ಮಾಡ್ತಾನೆ ತೋಟಗಾರನು. ದೇವರು ಏನು? ಫಲ ಕೊಡುವ ಕೊಂಬೆಗಳಿಗೆ ಇನ್ನೂ ಸವರಿ ಅವು ಹೆಚ್ಚು ಫಲ ಕೊಡುವ ಹಾಗೆ ಮಾಡ್ತಾನೆ. ಸವರುವುದಂದರೆ ಏನು? ಕತ್ತಿಯಿಂದ ಸವರುವುದು ಆಗಿದೆ. ಗಿಡಗಳನ್ನು ಪ್ರೂನಿಂಗ್ ಅಂತ ಹೇಳ್ತೇವೆ. ಆ ಗಿಡಕ್ಕೆ ನೋವಾಗ್ತದೆ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಕೂಡ ಸವರುವಾಗ ನಮಗೆ ಕೂಡ ನೋವುಂಟಾಗ್ತದೆ. ನಮಗೆ ಲೌಕಿಕ ಆಚಾರ ವಿಚಾರಗಳನ್ನು ನಮ್ಮಿಂದ ಕತ್ತರಿಸಿ ತೆಗೆದು ಬಿಡ್ತಾನೆ ಮತ್ತು ಆತ್ಮಿಕ ಸಂಗತಿಗಳಲ್ಲಿ ನಮ್ಮನ್ನು ನೆಲೆಗೊಳಿಸುತ್ತಾನೆ. ಅದಕ್ಕಾಗಿ ಆತನು ಬಹಳ ಅಗತ್ಯವಾಗಿ ಲೌಕಿಕ ಸ್ವಭಾವವನ್ನು ನಮಗೆ ತೆಗೆದು ಬಿಡ್ತಾನೆ. ಭಾಳ ಕಷ್ಟ. ನಮಗೆ ಲೌಕಿಕ ರೀತಿಯಾಗಿ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರು ನಮ್ಮನ್ನು ಅವರಿಂದ ಬೇರ್ಪಡಿಸಿ ಬಿಡ್ತಾನೆ ಮತ್ತು ನಾವು ನೆಲೆಗೊಳ್ತೇವೆ. ಯಾಕೆ? ಹೆಚ್ಚು ಫಲ ಕೊಡುವ ಹಾಗೆ. ಇಲ್ಲಿ ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವರು ಕೊಂಬೆಯನ್ನು ಸವರುವ ಕೆಲಸ ಮಾಡ್ತಾರೆ. ಯಾಕೆಂದರೆ ಹೆಚ್ಚು ಫಲ ಕೊಡುವ ಹಾಗೆ. ಆದ್ದರಿಂದ ಅದನ್ನು ನಾವು ಇಬ್ರಿಯರ 12ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಏನು? ಅಲ್ಲಿ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ನೋಡಿ, ಓದಿ ಒಂದು ಸಲ. ಇದನ್ನು ಅನೇಕ ಸಾರಿ ನಾನು ಪ್ರಸ್ತಾಪಿಸಿದ್ದೇನೆ. 5ನೇ ಅಧ್ಯಾಯದಿಂದ ನೋಡಿ, ಅಲ್ಲಿ 5ನೇ ವಾಕ್ಯದಿಂದ 12ನೇ ಅಧ್ಯಾಯ 5ನೇ ವಾಕ್ಯ. ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ,
ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿನಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ಯಾಕೆ ನಮ್ಮನ್ನು ಶಿಕ್ಷಿಸ್ತಾನೆ? ನೋಡಿ, ಈ ವಾಕ್ಯವನ್ನು ಗಟ್ಟಿಯಾಗಿಟ್ಕೊಳ್ಳಿ. ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂತಲೂ ಶಿಕ್ಷಿಸ್ತಾನಂತ. ಅದರಿಂದ ಪ್ರತಿಯೊಬ್ಬ ವಿಶ್ವಾಸಿ ತಿಳ್ಕೊಳ್ಬೇಕು, ನಮಗೆ ಶಿಕ್ಷೆ ಇದ್ದೇ ಇದೆ. ದೇವರು ನಮ್ಮನ್ನು ಶಿಕ್ಷಿಸಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕೊಡ್ತಾರೆ. ನಾವು ಎಷ್ಟು ಬೇಗ ಇದನ್ನು ನಾವು ತಿಳ್ಕೊಳ್ತೇವೋ ಅಷ್ಟು ನಮಗೆ ಬಿಡುಗಡೆ ಬೇಗ ಆಗ್ತದೆ. ನೋಡಿ, ಅಲ್ಲಿ ಪೇತ್ರನು ಕೂಡ ಇದೇ ಸಂಗತಿಯನ್ನು ಪ್ರಸ್ತಾಪಿಸ್ತಾನೆ. ಅಲ್ಲಿ ತನ್ನ ಪತ್ರದಲ್ಲಿ ಏನು, ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿ ಭರಿಸಿದಂತೆ ನಿಮ್ಮ ನಂಬಿಕೆಯನ್ನು ನಾನು ಪರೀಕ್ಷೆ ಮಾಡ್ತೇನೆ. ಯಾಕೋಬನು ಹೇಳ್ತಾನೆ ಮೊದಲನೇ ಪತ್ರಿಕೆಯಲ್ಲಿ, ದೇವರು ನಮ್ಮ ಎಲ್ಲರನ್ನು ಪರೀಕ್ಷೆ ಮಾಡ್ತಾನೆ, ನಮ್ಮನ್ನು ಶಿಕ್ಷಿಸ್ತಾನೆ. ಇದು ಸವರೋದು ಕೆಲಸ ಆಗಿದೆ. ಯಾಕೆ? ನಾವು ಹೆಚ್ಚು ಫಲ ಕೊಡುವ ಹಾಗೆ ನಮ್ಮಲ್ಲಿರುವ ಎಲ್ಲ ಲೌಕಿಕ ಸಂಗತಿಗಳನ್ನು ತೆಗೆದು ಬಿಡ್ತಾನೆ. ನೋಡಿ, ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ದೇವರು ಕಷ್ಟಗಳನ್ನು ಕೊಟ್ಟಾಗ ನಾವು ಯಾವತ್ತೂ ಕೂಡ ಯೋಚಿಸಬಾರದು ಇದು ಕಟ್ಟಿಟ್ಟ ಬುತ್ತಿ, ನಮಗೆ ಜೀವನ ಪರ್ಯಂತ ನಾವು ಶಿಲುಬೆಯನ್ನು ಹೊತ್ತು ಬರಬೇಕಂತೇಳಿ ಅನೇಕರು ಯೋಚಿಸ್ತಾರೆ. ಇದು ತಪ್ಪು ಚಿಂತನೆ. ದೇವರು ನಮ್ಮನ್ನು ಶಿಕ್ಷಿಸೋದು ಸರಿಪಡಿಸಲಿಕ್ಕೆ ಭಾಳ ಅಗತ್ಯವಾಗಿ. ನೋಡಿ, ಅಲ್ಲಿ 12ನೇ ಅಧ್ಯಾಯದಲ್ಲಿ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಏನು, ನಾವು ಶಿಕ್ಷಿಸುವಾಗ ಶಿಕ್ಷೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಯಾಕೆ ನನಗೆ ಈ ಶಿಕ್ಷೆ? ಯಾಕೆ ದೇವರು ನನ್ನ ಕುಟುಂಬದ ಸುತ್ತದ ಬೇಲಿಯನ್ನು ತೆಗೆದು ಬಿಟ್ಟಿದ್ದಾನೆ? ಸೈತಾನನು ನಮ್ಮ ಕುಟುಂಬದಲ್ಲಿ ಎಲ್ಲ ಶೋಧನೆಗಳ ಮೂಲಕ ನಮ್ಮ ಕುಟುಂಬವನ್ನು ಹಾಳು ಮಾಡ್ತಾ ಇದ್ದಾನೆ. ಯಾಕೆ ನನ್ನ ಜೀವನ ಸರಿ ಇಲ್ಲ? ಯಾಕೆ ನನ್ನ ಕುಟುಂಬ ಜೀವಿತ ಹಾಳಾಗಿದೆ? ಇದನ್ನು ನಾವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ತಿಳಿಯುವ ತನಕ ನಮ್ಮ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅಗತ್ಯವಾಗಿದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಇಂಗ್ಲೀಷಲ್ಲಿ ಅಲ್ಲಿ ಉಪಯೋಗಿಸಿದ ಪದ ಡು ನಾಟ್ ನಿಗ್ಲೆಕ್ಟ್. ಅಂದರೆ ಕಷ್ಟ ಬರುವುದು ಸ್ವಾಭಾವಿಕ ಅಂತ ಯೋಚಿಸ್ತೇವೆ ನಾವು. ಇಲ್ಲ, ದೇವರು ಒಂದು ಉದ್ದೇಶದಿಂದ ಸವರ್ತಾ ಇದ್ದಾನೆ. ಏನದು ಸವರುವಿಕೆ? ಯಾಕೆ ನನ್ನಲ್ಲಿ ಎಂತಹ ದೇವರು ಕತ್ತರಿಸಿ ತೆಗೆದು ಬಿಡಿಸಲಿಕ್ಕೆ ಏನು? ಎಷ್ಟು ಬೇಗ ನಾವು ತಿಳ್ಕೊಂಡು ಆ ಸಂಗತಿಯಿಂದ ಬಿಡುಗಡೆ ಹೊಂದುತ್ತೇವೋ ಅಷ್ಟು ಬೇಗ ನಾವು ಆಶೀರ್ವಾದ ಜೀವನ ಪ್ರಾರಂಭ ಆಗ್ತದೆ. ಭಾಳ ಅಗತ್ಯವಾಗಿ ನಾವು ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ನಮಗೆ ಸವರುವಿಕೆ ಬೇಡ. ನಮಗೆ ಕೇವಲ ವಾಕ್ಯಗಳು ಏನು, ನಮ್ಮ ಕಿವಿಗೆ ಇಂಪು ಕೊಡುವುದು ಬೇಕು. ವಾಕ್ಯಗಳ ಮೂಲಕ ಏನಾದರೂ ಕರೆಕ್ಷನ್ ಕೊಟ್ಟರೆ ಅವರು ನಮ್ಮನ್ನು ಉದ್ದೇಶಿಸಿ ಮಾಡ್ತಾರೆ. ಸೇವಕರು ನಮಗೆ ಬೇಡ. ಯಾರಿಗೆ ಬೇಡ ಇವತ್ತು? ಅವರಿಗೆ ಉರಿದಿಲ್ಲ, ಅವರು ಬೇರೆ ಸೇವಕರನ್ನು ಹುಡುಕಿ ಹೋಗ್ತಾರೆ. ಅದನ್ನು ಪೌಲನು ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಸ್ತಾಪಿಸಿದ್ದಾನೆ. ಪುನಃ ಅದೇ ಸಂಗತಿಗಳನ್ನು ಹೇಳಬೇಕಾಗುತ್ತೆ. ಯಾಕೆ ಅಂತ ಏಕೆ? ಹೌದಾ, ಆ ಸೇವಕರ ಮೂಲಕ ದೇವರು ಮಾತಾಡಿದ್ದ ವಾಕ್ಯ ಸರಿಯಾ? ನನ್ನ ಜೀವಿತದಲ್ಲಿ ಈ ತಪ್ಪುಗಳು ಉಂಟಾ? ನಾನು ಅದನ್ನು ಹೇಗೆ ಸರಿಪಡಿಸಿಕೊಳ್ಬೇಕು? ಪವಿತ್ರಾತ್ಮನ ದೇವರ ಸನ್ನಿಧಿಯಲ್ಲಿ ನಾವು ಇದ್ದು ಕೂಗಾಡಬೇಕು. ಆಗ ಮಾತ್ರ ನಮ್ಮ ಜೀವನ ಬದಲಾಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಭಾಳ ಅಗತ್ಯವಾಗಿ ಇಲ್ಲಿ ಇವತ್ತು ನಾವು 2 ಸಂಗತಿಗಳನ್ನು ಸ್ಪಷ್ಟವಾಗಿ ನೋಡ್ತೇವೆ. ಒಂದು, ಯೇಸುವೇ ನಿಜವಾದ ದ್ರಾಕ್ಷ ಬಳ್ಳಿ. ಕ್ರಿಸ್ತನಲ್ಲಿ ನಾವು ಯಾವ ಸಭೆಗೆ ಹೋಗಲಿ, ಯಾವ ಸೇವಕರ ವಾಕ್ಯಗಳನ್ನು ಕೇಳಲಿ, ಎಲ್ಲಿ ಇರಲಿ, ಆದರೆ ನಾವು ನೆಲೆಗೊಳ್ಳಬೇಕು ಕ್ರಿಸ್ತನಲ್ಲಿ ವಿನಾ ಬೇರೆ ಯಾವ ಸಭೆಗಳಲ್ಲಿ ನೆಲೆಗೊಂಡು ಅಥವಾ ಸೇವಕರ ಮೇಲೆ ಆಧಾರವಾಗಿರುವುದಲ್ಲ. 2ನೇ ಸಂಗತಿ ನಾವು ಇವತ್ತಿನ ವಾಕ್ಯದ ಧ್ಯಾನದಲ್ಲಿ ತಿಳ್ಕೊಳ್ಬೇಕು, ದೇವರು ತೋಟಗಾರನಾಗಿದ್ದಾನೆ. ಫಲ ಕೊಡದ ಕೊಂಬೆಗಳನ್ನು ಆತನು ಸವರಿ ಕತ್ತರಿಸಿ ಬಿಸಾಡಿ ಬಿಡ್ತಾನಂತ ಹೇಳಿ. 3ನೇ ಸಂಗತಿ, ಆತನು
ದೇವರು ಇನ್ನೊಂದು ಕೆಲಸ ಮಾಡ್ತಾರೆ. ಯಾಕೆ? ಒಂದು ತನ್ನ ಸಭೆಯಲ್ಲಿ ತಾನು ಕಟ್ಟಿದ ಸಭೆಯಿಂದ ಆ ಫಲ ಕೊಡದ ಕೊಂಬೆಗಳನ್ನು ಆತನು ಕಿತ್ತು ಬಿಸಾಡಿಬಿಡ್ತಾನೆ ಮತ್ತು ಫಲ ಕೊಡುವ ಕೊಂಬೆಗಳನ್ನು ಇನ್ನೂ ಸವರುತ್ತಾನೆ. ಅಂದರೆ ದೇವರು ನಮ್ಮಲ್ಲಿರುವ ಎಲ್ಲ ಕೆಟ್ಟತನವನ್ನು ತೆಗೆದು ಬಿಡ್ತಾನೆ. ದೇವರಿಗೆ ಮೆಚ್ಚುಗೆ ಆಗದ ಯಾವುದೇ ಸ್ವಭಾವ, ನಮ್ಮದು ಲೌಕಿಕ ರೀತಿಯ ಆಚಾರ ವಿಚಾರಗಳು ಏನೇ ಇರಲಿ, ಅದನ್ನು ದೇವರು ತೆಗೆದು ಬಿಡ್ತಾನೆ. ನಾವು ಅದಕ್ಕೆ ಇಬ್ರಿಯರ 12ನೇ ಅಧ್ಯಾಯ ಭಾಳ ಅದ್ಭುತವಾದ ಒಂದು ಅಧ್ಯಾಯ. ದೇವರು ಯಾವ ರೀತಿಯಾಗಿ ನಮ್ಮನ್ನು ಶುದ್ಧಿಪಡಿಸ್ತಾನಂತೆ. ಆದ್ದರಿಂದ ನೋಡಿ, ಬೆಂಕಿಯಲ್ಲಿ ಹಾಕಿ ಬಂಗಾರವನ್ನು ಯಾಕೆ ಬೆಂಕಿಯಲ್ಲಿ ಹಾಕ್ತಾರೆ? ಅದರಲ್ಲಿರುವ ಕಲ್ಮಶ ಹೋಗಿ ಮತ್ತೆ ಮಾತ್ರ ಅದು ಹೊಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಬೆಂಕಿಯಲ್ಲಿ ಅದೇ ರೀತಿಯಾಗಿ ನಮ್ಮ ನಂಬಿಕೆಯನ್ನು ಅಲ್ಲಿ ಪೇತ್ರನು ಅದೇ ಸಂಗತಿಗಳನ್ನು ಹೇಳ್ತಾನೆ. ಅದರಿಂದ ಬಹಳ ಅಗತ್ಯವಾಗಿ ನಾವು 2 ಸಂಗತಿಗಳನ್ನು ತಿಳ್ಕೊಳ್ಬೇಕು. ಇನ್ನೊಂದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಇಲ್ಲಿ ವಾಕ್ಯದ ಮೂಲಕ. ಕತ್ತಿ ಅಂದರೆ ಏನು? ಸವರ್ತಾನೆ. ಕತ್ತಿ ಅಂದರೆ ಏನು? ವಾಕ್ಯಗಳು. ದೇವರು ವಾಕ್ಯದ ಮೂಲಕ ಸವರ್ತಾನೆ. ನೋಡಿ, ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ನಾವು ಮೊದಲು ಹಾತೊರೆಯಬೇಕು. ಯಾಕೆ? ಯಾವ ವಾಕ್ಯಗಳ ಮೂಲಕ ದೇವರು ನನ್ನನ್ನು ಸವರ್ತಾನೆ ಅಂತ ಹೇಳಿ. ಆ ವಾಕ್ಯಗಳನ್ನು ನಾವು ಬರುವ ತನಕ ನಾವು ದೇವರ ಸನ್ನಿಧಿಯಲ್ಲಿ ಕೂಗಾಡುವುದನ್ನು ಬಿಡಲೇಬಾರದು. ಆ ವಾಕ್ಯಗಳು ನಮಗೆ ಬರಬೇಕು. ಯಾಕೆಂದರೆ ಆ ಸವರುವ ಕತ್ತಿ ವಾಕ್ಯವಾಗಿದೆ. ವಾಕ್ಯ ತಿಳಿಸ್ತದೆ ಎಲ್ಲಿ ನಾವು ತಪ್ಪಿ ಹೋಗಿದ್ದೇವೆ. ದೇವರು ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸುತ್ತಾನೆ. ಅದನ್ನು ಬಹಳ ಅಗತ್ಯವಾಗಿ ಈ ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸುವ ದೇವರಾಗಿದ್ದರೆ. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಆದ್ದರಿಂದ ಇಲ್ಲಿ ನಾವು ಬಹಳ ಅಗತ್ಯವಾಗಿ 2 ಸಂಗತಿಗಳನ್ನು ಇವತ್ತು ನೋಡ್ತೇವೆ. ಒಂದು, ಕ್ರಿಸ್ತನೇ ನಿಜವಾದ ದ್ರಾಕ್ಷಿ ಬಳ್ಳಿ. 2ನೇದು, ದೇವರು ತೋಟಗಾರನು ನಮ್ಮನ್ನು ಸವರ್ತಾನೆ. ಕಷ್ಟ ಬಂದರೆ ದೇವರು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸುವುದಾದರೆ ನಾವು ಸಂತೋಷವುಳ್ಳವರಾಗಬೇಕು. ಆತನಿಗೆ ಕೃತಜ್ಞತೆ ಕೊಡಬೇಕು. ಯಾಕೆ? ಆ ಕಷ್ಟಗಳ ಮೂಲಕ ಆತನು ನಮ್ಮನ್ನು ಶುದ್ಧೀಕರಿಸುತ್ತಾನೆ. ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ? ಇಬ್ರಿಯ ಪತ್ರಿಕೆಯಲ್ಲಿ ಏನು ನೋಡಿದ್ದೇವೆ? 12ನೇ ಅಧ್ಯಾಯ, ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕಂತ ನಮ್ಮನ್ನು ಆತನು ಶಿಕ್ಷಿಸ್ತಾನಂತ. ಆದ್ದರಿಂದ ನಾವು ಈ ವಾಕ್ಯಗಳನ್ನು ಬಹಳ ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಕಷ್ಟ ಬಂದಾಗ ಮೊದಲು ನಾವು ದೇವರ ಸನ್ನಿಧಿಯಲ್ಲಿ ಬೇಡಬೇಕು. ತಂದೆಯೇ, ನನ್ನಲ್ಲಿರುವ ತಪ್ಪು, ನಿನಗೆ ಮೆಚ್ಚುಗೆ ಆಗದ ಸಂಗತಿಗಳು ಯಾವುದಿದೆ ಅದನ್ನು ತಿಳಿಯಪಡಿಸು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ಅದನ್ನು ಸವರಿಬಿಡು, ತೆಗೆದುಬಿಡು ಎಂಬ ಪ್ರಾರ್ಥನೆಯನ್ನು ನಾವು ದೇವರಲ್ಲಿ ಮೊರೆ ಇಡಬೇಕಾಗ್ತದೆ. ಎಷ್ಟು ಬೇಗ ದೇವರು ನಮಗೆ ವಾಕ್ಯಗಳ ಮೂಲಕ ನಮ್ಮ ತಪ್ಪು ಅಪರಾಧಗಳನ್ನು ತಿಳಿಯಪಡಿಸ್ತಾನೋ ಅಷ್ಟು ಬೇಗ ನಮ್ಮ ಕಷ್ಟಗಳು ಪರಿಹಾರ ಆಗಿ ದೇವರ ಮಹಿಮೆಯಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಆದ್ದರಿಂದ ಆತನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೆನ್.